ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಸಿದ್ದರಾಮಯ್ಯನವರ ನಿಜ ಬಣ್ಣ ದಿನೇ ದಿನೇ ಬಯಲಾಗ್ತಾನೆ ಇದೆ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಪೊಲೀಸರ ಅನುಮತಿ ಇಲ್ಲದ ಮೇಲೂ ಕೂಡ, ಅವರು ಪತ್ರವನ್ನ ಬರೆದ ಮೇಲೂ ಕೂಡ ಸರ್ಕಾರ ಕಾರ್ಯಕ್ರಮವನ್ನ ಮಾಡ್ತಾ ಅನ್ನುವಂಥದ್ದನ್ನ ಸಾಕ್ಷಿ ಸಮೇತ ನಾವು ನೋಡಿದ್ವಿ. ಈಗ ಅದರ ಮುಂದುವರಿದ ಭಾಗ ಅನ್ನೋ ಹಾಗೆ ಆ ಕಾಲ್ ತುಳಿದ ಅವಘಡಕ್ಕೆ ಸಿದ್ದರಾಮಯ್ಯನವರೇ ಮೂಲ ಕಾರಣ ಅನ್ನುವಂಥದ್ದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಅದು ಕೂಡ ರಾಜಭವನದಿಂದ. ಸಿದ್ದರಾಮಯ್ಯನವರೇ, ಅದು ಏನ್ ಹೇಳ್ತಿದ್ರಿ ನೀವು? ನಾನು ಏನ್ ತಪ್ಪು ಮಾಡಿದ್ದೀನಿ? ನಂದೇನು ತಪ್ಪಿಲ್ಲ. ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು RCB, ಅದು ಸರಕಾರಿ ಕಾರ್ಯಕ್ರಮ ಆಗಿರ್ಲಿಲ್ಲ, ಇದಲ್ವಾ ನೀವು ಹೇಳಿದ್ದು? ಈಗ ರಾಜಭವನದಿಂದ ಇದಕ್ಕೆ ಸ್ಪಷ್ಟತೆ ಸಿಕ್ಕಿದೆ. ಆ RCB ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೆ ಈ ಪಾಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ರಾಜ್ಯಪಾಲರನ್ನ ಆಹ್ವಾನಿಸಿದ್ದು ಇದೇ ಪಾಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ವಿಧಾನಸೌಧದ ಮೆಟ್ಟಿಲುಗಳ ಮೇಲಿನ ಆ ಭವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅಫಿಷಿಯಲ್ ಆಗಿ ರಾಜ್ಯಪಾಲರನ್ನ ಆಹ್ವಾನ ಮಾಡಿದವರು ಒನ್ ಅಂಡ್ ಓನ್ಲಿ ಇದೇ ಪಾಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ರಾಜ್ಯಪಾಲರು RCB ಆಟಗಾರರನ್ನ ರಾಜಭವನಕ್ಕೆ ಆಹ್ವಾನಿಸುವಂತಹ ಪ್ಲಾನ್ ಅನ್ನ ಹಾಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಇಲ್ಲ, ಕಾರ್ಯಕ್ರಮ ಏನಿದ್ರು ಅದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆಯುತ್ತೆ ಅಂತ ತಿಳಿಸಿದ್ರಂತೆ. ನಾನು ಹೇಳ್ತಾ ಇರೋದಲ್ಲ ಇದು, ರಾಜಭವನದಿಂದಾನೇ ಸ್ಪಷ್ಟತೆ ಸಿಕ್ಕಿರುವಂಥದ್ದಿದು. ಎಲ್ಲಿದ್ದಾರೆ ಈಗ ಸಿದ್ದರಾಮಯ್ಯನವರು? ಬನ್ರಿ, ಈಗ ಮಾತಾಡ್ರಿ. ಎಷ್ಟು ದಿನ ಅಂತ ಸುಳ್ಳಿನ ಮೇಲೆ ಸುಳ್ಳಿನ ಮನೆಯನ್ನ ಕಟ್ತಾ ಹೋಗ್ತೀರಿ? ನಾಚಿಕೆ ಆಗಲ್ವಾ ನಿಮಗೆ? ನೀವು ಹೇಳಿದ ಹಾಗೆ ಅದು ಸರಕಾರಿ ಕಾರ್ಯಕ್ರಮ ಆಗಿರ್ಲಿಲ್ಲ ಅಂತ ಅಂದ್ರೆ ಯಾಕ್ರಿ ಮುಖ್ಯಮಂತ್ರಿಗಳೇ ನೀವು ರಾಜ್ಯಪಾಲರನ್ನ ಆಹ್ವಾನಿಸಿದ್ದು ಆ ಕಾರ್ಯಕ್ರಮಕ್ಕೆ? ಯಾಕ್ರಿ ಹಾಗಾದ್ರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆ ಕಾರ್ಯಕ್ರಮವನ್ನ ಆಯೋಜಿಸಿದ್ರಿ? ಯಾಕ್ರಿ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರಿ? ವೀಕ್ಷಕರೇ, ಈಗ ಯಾವ ರಾಜದೀಪ್ ಸರ್ದೇಸಾಯಿ ಅವರು ಕಾಂಗ್ರೆಸ್ ಅನ್ನ ಹೊಗಳ್ತಾ ಇದ್ರು, ಅವರು ಕೂಡ ಈಗ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅವರ ಪ್ರಕಾರ ಬೆಂಗಳೂರಲ್ಲಿ ನಡೆದಂತಹ ಕಾಲ್ ತುಳಿತಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು. ಅಂದ್ರೆ CM ಹಾಗೂ DCM ನಡುವಿನ ಆ ಅಧಿಕಾರ ಜಗಳ ಏನಿದೆ, CM ಕುರ್ಚಿ ಕಿತ್ತಾಟ ಏನಿದೆ, ಅದು ಅವತ್ತಿನ ಆ ಕಾಲ್ ತುಳಿತ ಅವಘಡಕ್ಕೆ ಕಾರಣ ಆಯ್ತು. ಪೊಲೀಸ್ ಕಮಿಷನರ್ ಯಾವುದೇ ಕಾರ್ಯಕ್ರಮ ಬೇಡ, ಆತುರದಲ್ಲಿ ಅದ್ಯಾವುದು ಕೂಡ ಸಾಧ್ಯ ಇಲ್ಲ ಅಂತ ಅಂದಾಗ ಸಿದ್ದರಾಮಯ್ಯನವರು ತನ್ನ ಲಾಭಕ್ಕೋಸ್ಕರ ಹಠದಲ್ಲಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮವನ್ನ ಆಯೋಜಿಸ್ತಾರೆ. ಆ ಕಾರ್ಯಕ್ರಮಕ್ಕೆ ಅವರೇ ಮುಖ್ಯ ಅತಿಥಿ ಆಗ್ತಾರೆ. ಆಗ DK ಶಿವಕುಮಾರ್ ಅವರೇನು ಸುಮ್ಮನೆ ಇರೋಕ್ಕಾಗತ್ತೆ? ತನಿಗೂ ಕ್ರೆಡಿಟ್ ಬೇಕಲ್ವಾ? ಅದಕ್ಕೆ ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮವನ್ನ ಇದೆ ಅಂತ ಘೋಷಣೆ ಮಾಡ್ತಾರೆ. ಅವರೇ ಅದನ್ನ ಪ್ರೆಸ್ ಮುಂದೆ ಹೇಳಿದ್ರು ಕೂಡ ನೀವು ನೋಡಿದೀರಿ ಅಂತ ಭಾವಿಸ್ತೀನಿ. ಅಂಡ್ ಅಲ್ಲಿನ ಆ ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಅವರು ಮುಖ್ಯ ಅತಿಥಿ ಆಗಿರ್ತಾರೆ. ಅಂದ್ರೆ ಇಲ್ಲಿ ಇಬ್ಬರಿಗೂ ಕೂಡ ಗೆಲ್ಲಬೇಕಾಗಿತ್ತು, ಪ್ರತಿಷ್ಠೆ, ಇಬ್ಬರಿಗೂ ಕ್ರೆಡಿಟ್ ಬೇಕಿತ್ತು. ಹಾಗಾಗಿ ಹಠಕ್ಕೆ ಬಿದ್ದು ತಮ್ಮ ತಮ್ಮ ಕಾರ್ಯಕ್ರಮಗಳನ್ನ ಮಾಡಿಕೊಂಡ್ರು. ಆದ್ರೆ ಇಲ್ಲಿ ಅದಕ್ಕೆ ಬೆಲೆಯನ್ನ ತೆತ್ತಿದ್ದು 11 ಅಮಾಯಕ ಜೀವಗಳು. ನಾನು ಹೇಳ್ತಾ ಇಲ್ಲ, ಯಾರು ನಿಮ್ಮನ್ನ ಹೊಗಳ್ತಾ ಇದ್ರು ಅದೇ ರಾಜದೀಪ್ ಸರ್ದೇಸಾಯಿ ಅವರು ಹೇಳ್ತಾ ಇದ್ದಾರೆ ಇದನ್ನ. ಇಷ್ಟೆಲ್ಲ ಆದ್ರೂ ಸಿದ್ದರಾಮಯ್ಯನವ್ರದ್ದು ವಾದನೆ ಬೇರೆ. ವಿಧಾನಸೌಧದ ಮುಂದೆ ನಡೆದಿದ್ದು ಸರಕಾರಿ ಕಾರ್ಯಕ್ರಮ ಅಲ್ಲವೇ ಅಲ್ಲಂತೆ, ಅದು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಆಯೋಜಿತ ಕಾರ್ಯಕ್ರಮ ಅಂತೆ. ಅವತ್ತು ಕಾರ್ಯಕ್ರಮದ ಮಾಹಿತಿ ಸಿಕ್ಕಿದ್ದು ಇವರಿಗೆ ಬೆಳಿಗ್ಗೆ 11:20 ಆ ದುರಂತ, ಕಾಲ್ ತುಳಿತದ ದುರಂತ 3:50 ವರದಿ ಆಗಿದ್ರು ಕೂಡ ಈ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಸಿಕ್ಕೇ ಇರಲಿಲ್ವಂತೆ.
ಅಲ್ಲ, ನೀವು ಯಾವ ರೇಂಜಿಗೆ ಸುಳ್ಳನ್ನ ಹೇಳಬಲ್ರಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಒಬ್ಬ ಮುಖ್ಯಮಂತ್ರಿಯಾಗಿ ನಿಮಗೆ 5 ಗಂಟೆವರೆಗೂ ಕೂಡ ಗೊತ್ತೇ ಆಗ್ಲಿಲ್ಲ ಅಂತ ಅಂದ್ರೆ, ಅದು 3:50ಕ್ಕೆ ಆಗಿರುವಂತಹ ಆ ಘಟನೆ ನಿಮಗೆ 5 ಗಂಟೆ ಆದ್ರೂ ಕೂಡ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಯಾರ ಹತ್ರ ನೀವು ಕಥೆಯನ್ನ ಹೊಡಿತೀರಾ? ನಾವೇನ್ ಮೂರ್ಖರು ಅಂತ ಅನ್ಕೊಂಡ್ರ? ಆಮೇಲೆ ಅದರಲ್ಲೂ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ, ನಾಚಿಕೆ ಮಾನ ಮರ್ಯಾದಿಲ್ಲದವರ ಹಾಗೆ. ಕಾಲ್ ತುಳಿತ ಆಗಿರುವಂಥದ್ದು ವಿಧಾನಸೌಧದ ಎದುರುಗಡೆ ಅಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಅಂತ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಷ್ಟು? ಜಾಸ್ತಿ ಅಂದ್ರೆ 2 ಕಿಲೋಮೀಟರ್ ದೂರ ಇರಬಹುದಾ? ಹಾಗಾದ್ರೆ ಆ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಕರ್ನಾಟಕದಲ್ಲಿ ಇಲ್ವಾ ಅಥವಾ ಭಾರತದಲ್ಲಿ ಇಲ್ವಾ? ನೀವು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮಾತ್ರನಾ ಮುಖ್ಯಮಂತ್ರಿಗಳು? ಹೇಳಿ ಸಿದ್ದರಾಮಯ್ಯನವರೇ, ಉಳಿದ ಕಡೆ ಎಲ್ಲ ಹಾಗಾದ್ರೆ ಏನ್ ನೀವು? ನಿಮಗೆ ಅಧಿಕಾರವನ್ನು ಯಾರು ಕೊಟ್ಟರು ಕರ್ಮ. ವೀಕ್ಷಕರೇ, ಸಿಂಗಂ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಪೊಲೀಸ್ ಇಲಾಖೆಗೆ ಕಷ್ಟ ಬಂದಾಗ ಇಡೀ ಇಲಾಖೆ ಒಗ್ಗಟ್ಟಾಗಿ ನಿಲ್ಲುತ್ತೆ. ನಾನು ಹೇಳ್ತೀನಿ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಯ IPS ಆಫೀಸರ್ಗಳಿಂದ ಹಿಡಿದು ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ತನಕ ಪ್ರತಿ ಒಬ್ರು ಕೂಡ ಒಗ್ಗಟ್ಟಾಗಿ ಪ್ರತಿಭಟಿಸಿದ್ರೆ, ಅಥವಾ ಈ ಸರ್ಕಾರದ ಈ ನೀಚ ಆಟವನ್ನ ಖಂಡಿಸಿ ರಾಜೀನಾಮೆಯನ್ನ ನೀಡಿದ್ರೆ, ಈ ಸರ್ಕಾರಕ್ಕೆ ಅದ್ ಏನ್ ಮಾಡೋಕ್ಕಾಗತ್ತೆ? ಏನ್ ಮಾಡೋಕ್ಕಾಗತ್ತೆ? ಇವತ್ತು ಪೊಲೀಸ್ ಇಲಾಖೆ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ, ಸಂಪೂರ್ಣವಾಗಿ ಪೊಲೀಸರ ವೈಫಲ್ಯ ಅಂತ. ಆದ್ರೆ ಕಣ್ಣಿದ್ದವರಿಗೆ, ಬುದ್ಧಿ ಇರೋರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಅದು ಪೊಲೀಸ್ ಇಲಾಖೆಯ ತಪ್ಪಲ್ಲ, ಅದು ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ಪ್ರತಿಷ್ಠೆಯ ಆಟಕ್ಕೆ ಆದಂತಹ ದುರಂತ ಅಂತ. ಅದನ್ನ ಇವತ್ತು ಇಡೀ ಪೊಲೀಸ್ ಇಲಾಖೆ ಮೇಲೆ ಹಾಕಿ ಅವರಿಗೆ ಮಸಿ ಬಳಿತಾ ಇದ್ದಾರೆ. ನಿಷ್ಠಾವಂತ, ಪ್ರಾಮಾಣಿಕ, ದಕ್ಷ ಪೊಲೀಸ್ ಅಧಿಕಾರಿಗಳ ಸರ್ವಿಸ್ಗೆ ಕಪ್ಪು ಚುಕ್ಕಿಯನ್ನ ಇಡ್ತಾ ಇದ್ದಾರೆ. ಯಾಕೆ ನಾವು ಇದನ್ನ ಪ್ರತಿಭಟಿಸಬಾರದು? ಯಾಕೆ ನಾವು ಪ್ರಶ್ನೆ ಮಾಡಬಾರದು? ಯಾಕೆ ನಾವು ಕೂಡ ಜೋರಾಗಿ ಧ್ವನಿಯನ್ನ ಎತ್ತಬಾರದು? ಎಷ್ಟು ಜನರನ್ನ ಅಂತ ಒದ್ದು ಒಳಗೆ ಹಾಕ್ತಾರೆ, ಎಲ್ಲರೂ ಎದ್ದು ಬಂದ್ರೆ ನಾವು ನೋಡ್ತೀವಿ. ಹೌದಾ ಅಲ್ವೋ? ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಅಹಂಕಾರಕ್ಕೆ ಪೆಟ್ಟು ಕೊಡೋದಕ್ಕೆ ನಮ್ಮ ಒಗ್ಗಟ್ಟು ಮಾತ್ರ ಸಾಧ್ಯ. ನಾವೆಲ್ಲರೂ ಒಗ್ಗಟ್ಟಾಗಿ ಇವರ ಈ ನವರಂಗಿ ಆಟದ ವಿರುದ್ಧ ಪ್ರತಿಭಟಿಸಬೇಕು. ಇವರ ಅಧಿಕಾರಕ್ಕೆ ನಾವು ಯಾಕ್ರಿ ಬಲಿಪಶು ಆಗಬೇಕು? ಇವರು ಕುರ್ಚಿಯಲ್ಲಿ ಕೂರೋದಕ್ಕೆ ನಾವು ಯಾಕ್ರಿ ಬಲಿಪಶು ಆಗಬೇಕು? ಅಧಿಕಾರ ಕೊಟ್ಟವರು ನಾವು ಪ್ರಶ್ನೆ ಮಾಡೋಣ. ನಾವು ಒಗ್ಗಟ್ಟಾಗಿ ಹೋದಾಗ ಅರ್ಥ ಆಗುತ್ತೆ ಅವರಿಗೆ. ಏಯ್ ಹೋಗೋ, ಸುಮ್ಮನಿರಯ್ಯ, ನೀನ್ ಯಾವನಯ್ಯ ಅಂತ ದರ್ಪದ ಮಾತು ಆಮೇಲೆ ಹೇಗೆ ಬರುತ್ತೆ ನಾವು ನೋಡ್ತೀವಿ. ಒಗ್ಗಟ್ಟಾಗಬೇಕು ಅದಕ್ಕೆಲ್ಲರೂ. ಕೊನೆಯದಾಗಿ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಪ್ರಶ್ನೆಗಳನ್ನು ನಾನು ಕೇಳಲೇಬೇಕು. ಮೊದಲನೇದು, ನೀವೊಬ್ಬ ಮುಖ್ಯಮಂತ್ರಿಯಾಗಿ ಅದು ಹೇಗೆ ಕಾಲ್ ತುಳಿತಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಎರಡನೇದು, ಭದ್ರತಾ ವ್ಯವಸ್ಥೆಗೆ ಕಾಲಾವಕಾಶವನ್ನ ಕೊಡದೆ ಈಗ ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನ ಯಾಕೆ ದೂಷಿಸ್ತಾ ಇದ್ದೀರಾ? ಒಬ್ಬ ಮುಖ್ಯಮಂತ್ರಿಯಾಗಿ ಕಾರ್ಯಕ್ರಮದ ಹಿಂದಿನ ದಿನ ಆ ಸನ್ಮಾನ ಕಾರ್ಯಕ್ರಮಗಳಿಗೆ ಅಗತ್ಯ ಇರುವಂತಹ ವ್ಯವಸ್ಥೆಗಳ ಕುರಿತು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಒಂದಾದ್ರೂ ಸಭೆಯನ್ನ ನಡೆಸಿದ್ರಾ? ಮೂರನೇದು, 2 ಪ್ರತ್ಯೇಕ ದೊಡ್ಡ ದೊಡ್ಡ ಕಾರ್ಯಕ್ರಮ, ಅದು ಆ ಕಡಿಮೆ ಅವಧಿಯಲ್ಲಿ ನಡೆಯುವಾಗ 2 ಕಡೆ ಭದ್ರತೆಯನ್ನು ಒದಗಿಸೋದಕ್ಕೆ ಅಷ್ಟು ಪೊಲೀಸರು ಇದ್ದಾರಾ? ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಆಗಿದ್ಯಾ ಅಂತ ನೀವು ಒಂದು ಬಾರಿ ಆದ್ರೂ ಪೊಲೀಸರನ್ನ ಕೇಳಿದ್ದೀರಾ? ನಾಲ್ಕನೇದು, ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು RCB ಮತ್ತು KSCA ಅಧಿಕಾರಿಗಳೇ ಅಂತ ಯಾಕೆ ಹೇಳ್ತಾ ಇದ್ದೀರಿ?
ರಾಜ್ಯಪಾಲರಿಗೆ ನೀವೇ ಆಹ್ವಾನವನ್ನ ಕೊಟ್ಟ ಮೇಲೂ ಕೂಡ ಯಾಕೆ ಇದರಿಂದ ನುಣುಚಿಕೊಳ್ತಾ ಇದ್ದೀರಿ? 5ನೇದು, ಡಿಸಿಪಿ ಭದ್ರತಾ ಸಿಬ್ಬಂದಿ ವೇದಿಕೆ ಮೇಲೆ 50ಕ್ಕಿಂತ ಹೆಚ್ಚು ಜನ ಇರಬಾರ್ದು ಅಂತ ಪತ್ರದಲ್ಲಿ ಎಚ್ಚರಿಕೆಯನ್ನ ಕೊಟ್ರು. ಕಾರ್ಯಕ್ರಮವನ್ನ ನಡೆಸಬಾರ್ದು ಅಂತ ಎಚ್ಚರಿಕೆಯನ್ನ ಕೊಟ್ರು. ಆದ್ರೆ ಆ ಪತ್ರ ಗೊತ್ತೇ ಇಲ್ಲ ಅಂತ ಯಾಕೆ ಹೇಳಿದ್ರಿ? ಆ ಪತ್ರದಲ್ಲಿ ಹೇಳಿದ ಮೇಲೂ ಸಚಿವರು, ಹಿರಿಯ ಅಧಿಕಾರಿಗಳು, ಅವರ ಕುಟುಂಬ, ನಿಮ್ಮ ಸ್ವಂತ ಮೊಮ್ಮಗ ಸೇರಿದ ಹಾಗೆ 200ಕ್ಕೂ ಹೆಚ್ಚು ಜನರು ಆ ವೇದಿಕೆ ಮೇಲೆ ಹತ್ತಿ ಜಾತ್ರೆ ಮಾಡಿ ಕ್ರಿಕೆಟಿಗರ ಜೊತೆಗೆ ಫೋಟೋವನ್ನ ತೆಗೆಸ್ಕೊಂಡಿದ್ದು ಹೇಗೆ? ಎಂತಹ ಕಾರ್ಯಕ್ರಮ ಅದು? ನೆಕ್ಸ್ಟ್, ಮೊದಲ ಕಾಲ್ತುಳಿತದ ಸಾವು ಮಧ್ಯಾಹ್ನ 3:50ಕ್ಕೆ ಸಂಭವಿಸಿದ್ರು ಕೂಡ ನನಗೆ 5 ಗಂಟೆಯ ನಂತರ ಗೊತ್ತಾಗಿದ್ದು ಅಂತ ಮುಖಕ್ಕೆ ಹೊಡೆದ ಹಾಗೆ ಸುಳ್ಳನ್ನ ಯಾಕೆ ಹೇಳ್ತಾ ಇದ್ದೀರಾ? ಒಬ್ಬ ಮುಖ್ಯಮಂತ್ರಿ ನೀವು, ಜವಾಬ್ದಾರಿ ಇರುತ್ತೆ. ಯಾಕೆ ಈ ರೀತಿಯಾದಂಥ ಉತ್ತರವನ್ನು ಕೊಡ್ತಾ ಇದ್ದೀರಾ? ಕೊನೆಯದಾಗಿ, ನಿಮ್ಮ ಕ್ರೆಡಿಟ್ ಗೀಳಿಗೆ, ನಿಮ್ಮ ಶಾಫ್ಗೆ 11 ಜೀವಗಳ ಬಲಿಯನ್ನ ಯಾಕೆ ತಗೊಂಡ್ರಿ? ಹಾಗಾದ್ರೆ ನಿಮಗೆ ಏನ್ ಶಿಕ್ಷೆ? ಉತ್ತರಿಸಿ ಸಿದ್ದರಾಮಯ್ಯನವರೇ. ಕರ್ನಾಟಕದ ಜನತೆ ದಯವಿಟ್ಟು ಎಲ್ಲರೂ ಪ್ರಶ್ನೆ ಮಾಡಬೇಕು. ಎಲ್ಲರೂ ಪ್ರಶ್ನೆ ಮಾಡಿ. ನಮಗೆ ಉತ್ತರ ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ನಿಮ್ಮ ಕ್ರೆಡಿಟ್ ಗೀಳಿಗೆ 11 ಜೀವಗಳ ಬಲಿಯನ್ನ ಯಾಕೆ ಕೊಟ್ರಿ? ನಮಗೆ ಉತ್ತರ ಬೇಕು ಸಿದ್ದರಾಮಯ್ಯನವರೇ. ಉತ್ತರ ಕೊಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.